ಇನ್ನು ಕಟ್ಟ ಕಡೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿಯವರಿಗೆ ಈ ವರ್ಷದ 2024 ಆರ್ಥಿಕ ಯೋಗಗಳನ್ನು ನಾವು ನೋಡೋಕ್ಕೆ ಹೋದಾಗ ಈಗಾಗಲೇ ಗುರುಬಲ ಇತ್ತು. ಗುರು ಈಗ 3ನೇ ಮನೆಗೆ ಹೋಗ್ತಾ ಇದ್ದಾನೆ. ಜೊತೆಗೆ ಈ ರಾಶಿಯವರಿಗೆ ಈಗ 2ನೇ ಮನೆ ಅಂದರೆ ಮೇಷರಾಶಿ ಬರುತ್ತೆ. ಈ ರಾಶಿಯವರಿಗೆ ಆದಾಯದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು, ಹೊಸ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಕೃಷಿಯಿಂದ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಬದಲಾವಣೆ, ಬೇರೆ ಏನೋ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ವಿಷಯದಲ್ಲಿ ಶುಭ ಆಗುತ್ತೆ. ವಿದೇಶದಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಹಾಗೆ ಹಳೆಯ ವ್ಯಾಪಾರದಿಂದ ಶುಭ ಆಗ್ತಕ್ಕಂಥ ಯೋಗ, ಭೂಮಿ, ಕಟ್ಟಡ, ಮನೆ ಇದರಲ್ಲಿ ಶುಭದ ಫಲಗಳು ಕೂಡ ಇರತಕ್ಕಂಥ ಯೋಗ, ಆಭರಣಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಜಾಸ್ತಿನೇ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ರೈತರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ಧರ್ಮ ಕಾರ್ಯಗಳಲ್ಲಿ ಇರ್ತಕ್ಕಂಥವರಿಗೆ ಹಣದ ಯೋಗ ಕೂಡ ಬರುತ್ತೆ. ನಾವೆಲ್ಲೋ ಒಂದು ದೇವಸ್ಥಾನ ಕಟ್ಟಬೇಕು, ಹಣ ಬರ್ತಕ್ಕಂಥ ಯೋಗ ಕೂಡ ಈ ಒಂದು ಮೀನರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಹೊಸ ಹೂಡಿಕೆ ಮಾಡ್ತೀರಾ. ಹಾಗೆ ಕೃಷಿಯಿಂದ ಲಾಭ, ಬಹುಮುಖ್ಯವಾಗಿ ನೋಡೋಕ್ಕೆ ಹೋದಾಗ ಪೂರ್ವಿಕರ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಆಸ್ತಿ ಕೋರ್ಟಲ್ಲಿರುತ್ತೆ, ಅದರ ಒಂದು ಹಣ ಬರ್ತಾ ಇರೋದಿಲ್ಲ, ಅಂಥದ್ದು ಕೂಡ ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಸ್ವಲ್ಪ ತಾಳ್ಮೆ ಕೂಡ ಇರಬೇಕಾಗಿರುತ್ತೆ. ಖರ್ಚಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕೆ ಹೋಗಿದ್ದೆ ಆದರೆ ತುಂಬ ಕಷ್ಟ ಆಗ್ತಕ್ಕಂಥದ್ದು. ಹೊಸದಾಗಿ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ, ಬಹುದಿನಗಳ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮಹಿಳೆಯರಿಗೆ, ಮೀನರಾಶಿಯ ಮಹಿಳೆಯರಿಗೆ ಬಹುದಿನಗಳಿಂದ ಆಸೆ ಇತ್ತು, ಒಂದು ಮನೆ ಕಟ್ಕೋಬೇಕು, ನಾವು ಇಂಡಿವಿಜುವಲಾಗಿ ಚೆನ್ನಾಗಿರಬೇಕು, ವ್ಯಾಪಾರದಲ್ಲಿ ಎಲ್ಲೋ ಫಿಕ್ಸ್ ಆಗಬೇಕು, ಅವೆಲ್ಲವೂ ಕೂಡ ಈಗ ಈಡೇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾರ್ಚ್ ಮತ್ತು ಈ ರಾಶಿಯವರಿಗೆ ಜುಲೈ ಸೆಪ್ಟೆಂಬರಲ್ಲಿ ಬಹಳಷ್ಟು ಅದೃಷ್ಟ ಕೂಡಿ ಬರುತ್ತೆ. ಮಾರ್ಚ್ ಮಾಸದಲ್ಲಿ ಬಹಳಷ್ಟು ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು. ಹಾಗೆಯೇ ಔಷಧಿ ವ್ಯಾಪಾರಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಡಾಕ್ಟರ್ಸ್ ಏನಿರ್ತೀರ ಇವರಿಗೆ ತುಂಬಾ ಶುಭ. ಎಲ್ಲರಿಗೂ ಅಷ್ಟೇ, ಪ್ರತಿ ವೃತ್ತಿ ಮಾಡೋರಿಗೂ ಕೂಡ ಹಣವಲ್ವ, ಹಣ ಮೂಲಂ ಇದಂ ಜಗತ್ತು, ಹಣ ಬೇಕೇ ಬೇಕು, ಅಂಥದ್ದು ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಮುಖ್ಯವಾಗಿ ಮೀನರಾಶಿಯವರು ಬಹುಮುಖ್ಯವಾಗಿ ಅನ್ನದ್ ಭವಂತಿ ಭೂತಾನಿ, ಅನ್ನದಾನ ಮಾಡಬೇಕು. ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮೋದ್ಭವ. ಧರ್ಮ ಕಾರ್ಯಗಳಿಗೆ ಹಣ ಕೊಡೋದ್ರಿಂದ ಶುಭ ಆಗುತ್ತೆ, ಅನ್ನದಾನ ಮಾಡೋದ್ರಿಂದ ಶುಭ ಆಗುತ್ತೆ, ಅದರಿಂದ ಭಾಳಷ್ಟು ಶುಭ ಆಗುತ್ತೆ. ಸೋಮವಾರ ಮತ್ತು ಶುಕ್ರವಾರ ಸಾಕಷ್ಟು ಹಣದ ಯೋಗ ಕೂಡ ಕೂಡಿ ಬರ್ತಕ್ಕಂಥ ಒಂದು ದಿನಗಳು ಕೂಡ ಆಗಿರುತ್ತೆ. ವರ್ಷದಲ್ಲಿ ಈ ವಾರಗಳಲ್ಲಿ ಹೆಚ್ಚು ಹಣ ಗಳಿಸ್ತೀರ. ಹಾಗೆಯೇ ಈ ರಾಶಿಯವರಿಗೆ 10 ಆದಾಯ ಇರುತ್ತೆ, ಕೇವಲ 3 ಮಾತ್ರ ಖರ್ಚಿರುತ್ತೆ, 7 ಭಾಗ ಉಳಿಕೆಯ ಯೋಗ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಗುರುಗಳ ದರ್ಶನ, ಗುರುಗಳಿಗೆ ವಸ್ತ್ರದಾನ, ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ದಕ್ಷಿಣಾಮೂರ್ತಿ ದರ್ಶನ ಮಾಡ್ಕೊಳ್ಳಿ, ದತ್ತಾತ್ರೇಯನ ದರ್ಶನ ಮಾಡ್ಕೊಳ್ಳಿ, ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳಿ, ಗುರುವಾರ ಅನ್ನದಾನ ಮಾಡಿ, ಅದರಿಂದ ಸಾಕಷ್ಟು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳದಿ ಬಟ್ಟೆ ಇರ್ಬೋದು, ಹಳದಿಯನ್ನು ಉಪಯೋಗಿಸ್ಕೊಳ್ಳಿ, ಸಾಕಷ್ಟು ಶುಭದ ಫಲಗಳು ಕೂಡ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.